ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ವಿರುದ್ಧ ಹಮ್ಮಿಕೊಳ್ಳಲಾದ ಬೃಹತ್ ಪ್ರತಿಭಟನೆ ಉದ್ದೇಶಿಸಿ ಶಕ್ತಿಕಾಂತ್ ಬಾವಿದೊಡ್ಡಿಯವರು ಮಾತನಾಡಿ, ಜಿಲ್ಲೆಯಲ್ಲಿ ದಲಿತರ ಮೇಲೆ ದಿನೇ ದಿನೇ ದೌರ್ಜನ್ಯ, ಹಲ್ಲೆ ಪ್ರಕರಣಗಳು ಹಾಗೂ ಬಾಬಾ ಸಾಹೇಬರಿಗೆ ಅವಮಾನ ಆಗ್ತಾ ಇದ್ರೂ ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕಣ್ಮುಚ್ಚಿ ಕುಳಿತಿರುವುದು ಖಂಡನಾರ್ಹವಾಗಿದೆ ಎಂದರು. ಉಸ್ತುವಾರಿ ಮಂತ್ರಿಗಳು ಒಂದು ರೀತಿಯಲ್ಲಿ ಒಂದು ಪ್ಯಾಟರ್ನ್ ಸ್ಟ್ರಾಟಜಿ ಮಾಡಿಕೊಂಡಿದ್ದಾರೆ. ದಲಿತರ ಮೇಲೆ ಅನ್ಯಾಯವಾದಾಗ ಅಟ್ರಾಸಿಟಿ ಕೇಸ್ ಮಾಡಿಸ್ತಾರೆ, ಪುನಃ ಅಟ್ರಾಸಿಟಿ ಕೇಸ್ ವೀಕ್ ಮಾಡಲು ಕೌಂಟರ್ ಕೇಸ್ ಮಾಡುವಂತೆ ಹೇಳಿಕೊಡ್ತಾರೆ ಎಂದು ಆರೋಪ ಮಾಡಿದರು. ಪುನಃ ಪೊಲೀಸ್ ಇಲಾಖೆಯವರಿಗೆ, ಡಿಸಿ ಅವರಿಗೆ ಕಳುಹಿಸಿ ಶಾಂತಿ ಸಭೆ ಮಾಡುವಂತೆ ಹೇಳ್ತಾರೆ. ಶಾಂತಿ ಸಭೆ ಮೂಲಕವೇ ಬಗೆಹರಿಸುವುದಾದರೆ ಅಟ್ರಾಸಿಟಿ ಕೇಸ್ ಮಾಡಿಸುವುದಾದ್ರೂ ಯಾಕೆ, ಕೌಂಟರ್ ಕೇಸ್ ಮಾಡುವುದಾದ್ರೂ ಯಾಕೆ? ಇನ್ನೊಂದು ಮುಖ್ಯವಾಗಿ ಅಟ್ರಾಸಿಟಿ ಕೇಸ್ ಮಾಡಿದರೂ ಆರೋಪಿಗಳನ್ನ ಪೊಲೀಸರು ಹಿಡಿಯುತ್ತಿಲ್ಲ, ಬಂಧಿಸುತ್ತಿಲ್ಲ. ಅಟ್ರಾಸಿಟಿ ಕೇಸ್ ಹಾಕಿಕೊಂಡವರು ರಾಜಾರೋಷವಾಗಿ ನಮ್ಮ ಕಣ್ಣೆದುರೇ ತಿರುಗಾಡ್ತಾ ಇದ್ದಾರೆ ಎಂದರು. ಸಮಾಜದ ಹೆಸರಿನಲ್ಲಿ ಲೀಡರ್ ಅನಿಸಿಕೊಂಡು ಲೀಡರ್ ಆಗಿರದೆ ಡೀಲರ್ ಕೆಲಸ ಮಾಡ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವ ಹಾಗೆ ಸಮಾಜದ ಅಭಿವೃದ್ಧಿಗೆ ದುಡಿಯುವವನೇ ಧನ್ಯನು ಅಂತ. ಆದರೆ ಇಲ್ಲಿ ಬಾಬಾ ಸಾಹೇಬ್ ಅನುಯಾಯಿಗಳು ಅಂತ ಹೇಳಿಕೊಂಡು, ಲೀಡರ್ ಅಂತ ಹೇಳಿಕೊಂಡು ಗುಲಾಮಗಿರಿ, ಚಮಚಾಗಿರಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಸಮುದಾಯದ ಜನರು ಕೂಡ ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಲೀಡರ್ ಯಾರು, ಡೀಲರ್ ಯಾರು ಹಾಗೂ ಚಮಚ ಯಾರು ಅಂತ. ಇನ್ನಾದರೂ ಸಮಾಜ ಬಾಂಧವರು ಜಾಗೃತರಾಗಿ ಎಂದು ಶಕ್ತಿಕಾಂತ್ ಬಾವಿದೊಡ್ಡಿಯವರು ಮಾತನಾಡಿ ಕರೆ ನೀಡಿದರು. ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ವಿನೋದ್ ರತ್ನಾಕರ್, ಅಮೃತ್ ಮುತ್ತಂಗಿಕರ್, ವಿಷ್ಣುವರ್ಧನ್ ವಾಲ್ದೊಡ್ಡೆ, ಬಿಎಸ್ಪಿ ಪಕ್ಷದ ನಾಯಕರಾದ ಕಪಿಲ್ ಗೋಡ್ಬೋಲೆ, ರಾಜ್ಕುಮಾರ್ ಶಿಂದೆ, ಸುಭಾಷ್ ಲಾದಾ, ಗೌತಮ್ ಪ್ರಸಾದ್, ಸಂತೋಷ್ ಶಿಂದೆ, ಬಿಎಸ್ಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಇಲ್ಲಿ ನಡೆದಂತ ಎಲ್ಲ ನನ್ನ ಜೈ ಭೀಮ ಬಂಧುಗಳಿಗೆ ಕ್ರಾಂತಿಕಾರಿ ಜೈ ಭೀಮ ಹೇಳುತ್ತಾ, ಬಹುಜನ್ ಸಮಾಜ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಅಣ್ಣ ಕೃಷ್ಣಮೂರ್ತಿ ಅವರು ಹಾಗೂ ಬೀದರ್ ಜಿಲ್ಲೆ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ಎಲ್ಲ ನಮ್ಮ ಅಣ್ಣ ತಮ್ಮರಿಗೆ ಸಾಥ್ ಕೊಟ್ಟಿದ್ದಾರೆ. ತಮ್ಗೆಲ್ಲ ಕ್ರಾಂತಿಕಾರಿ ಜೈ ಭೀಮ ಹೇಳುತ್ತಾ, ಈ ಯಾವಾಗಿಂದ ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವರು ಆಗಿದ್ದಾರೆ, ಅಂದಿನಿಂದ ದಲಿತರ ಮೇಲೆ, SC/ST ಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಇವ್ರ ಸ್ಟ್ರಾಟಜಿ ಹಂಗಿದೆ ಅಂದ್ರೆ, ದಲಿತರ ಮೇಲೆ ಅನ್ಯಾಯ ಆದಾಗ ಅಟ್ರಾಸಿಟಿ ಕೇಸ್ ಮಾಡಿಸ್ತಾರೆ. ತದನಂತರ ಅಟ್ರಾಸಿಟಿ ಕೇಸ್ ವೀಕ್ ಆಗ್ಲಂತೇಳಿ ಕೌಂಟರ್ ಕೇಸ್ ಮಾಡ್ತಾರೆ. ಕೌಂಟರ್ ಕೇಸ್ ಆದ್ಮೇಲೆ SP DC ಅವ್ರಿಗೆ ಕಳಿಸಿ ಶಾಂತಿವಾದ ಸಭೆ ನಡೆಸಿ ಅಂತ ಇವರೇ ಹೇಳ್ತಾರೆ. ಶಾಂತಿ ಸಭೆ ನಡೆಸಬೇಕಾದ್ರೆ ನೀವು ಯಾಕೆ ಕೌಂಟರ್ ಕೇಸ್ ಮಾಡ್ತೀರಿ, ಯಾಕೆ ಅಟ್ರಾಸಿಟಿ ಮಾಡ್ತೀರಿ? ಒಂದು ವೇಳೆ ನೀವು ಅಟ್ರಾಸಿಟಿ ಮಾಡಿದ್ರ ಆರೋಪಿಗಳಿಗೆ ಹಿಡಿತಾ ಇದ್ದೀರಿ ಅನ್ನೋ? ಇಲ್ಲ, ಅಟ್ರಾಸಿಟಿ ಮಾಡ್ತಾರ, ಕೌಂಟರ್ ಕೇಸ್ ಹಾಕ್ತಾರ, ಮತ್ತೆ ಶಾಂತಿ ಸಭೆ ನಡೆಸ್ತಾರ. ನೀವೆಲ್ಲ ತಿಳ್ಕೊಬೇಕಾಗಿದೆ. ಇವತ್ತು ಈ ಜಿಲ್ಲೆಯಲ್ಲಿ ತುಂಬಾ ಜನರು ಚಮಚಾಗಿರಿ ಮಾಡ್ತಾ ಇದ್ದಾರೆ. ಈ ಚಮಚಾಗಿರಿ ನೀವು ಬಿಡೋದಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಯಾರಿಗೂ ತೊಂದರೆ ಇಲ್ಲ. ನಿಮ್ಮ ಹಣ ತಂಬ, ನಿಮ್ಮ ಮಕ್ಕಳಿಗೆ ಅದು ಬುಳ್ಳಾಗುತ್ತದೆ. ಈ ವೇದಿಕೆ ಮುಖಾಂತರ ನಾನು ಹೇಳ್ತೇನೆ, ನಾವೆಲ್ಲರೂ ಇಲ್ಲಿ ನಡೆದಂತ ಎಲ್ಲ ಅಣ್ಣ ತಮ್ಮರು ತಿಳ್ಕೋಬೇಕು, ಲೀಡರ್ ಯಾರವ, ಡೀಲರ್ ಯಾರವ. ನಾವು ಲೀಡರ್ಗ ಡೀಲರ್ಗ ನಾವು ತಿಳ್ಕೊಂಡಿಲ್ಲ ಅಂತಂದ್ರೆ ನಮ್ಮ ರಾಜಕೀಯ ಶಕ್ತಿಯನ್ನು ಕುಗ್ಗಿ ಹಾಕಿ ನಮ್ಮ ಅಕ್ಕ ತಂಗಿಯರ ಮೇಲೆ ಮುಂದಿನ ದಿನಗಳಲ್ಲಿ ಅತ್ಯಾಚಾರ ಮಾಡೋ ಪರಿಸ್ಥಿತಿ ಬರ್ತದ. ನೀವು ನೆನಪಿಟ್ಕೋಬೇಕು. ಯಾರ್ಯಾರು ಚಮಚಾಗಿರಿ ಮಾಡ್ತಾ ಇದ್ದೀರಿ, ನೀವು ಚಮಚಾಗಿರಿ ಬಿಟ್ಟು ತಮ್ಮ ಸಮಾಜಕ್ಕಾಗಿ ದುಡಿಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರ, ತಮ್ಮ ಸಮಾಜಕ್ಕಾಗಿ ದುಡಿದವನೇ ಧನ್ಯನು ಅಂತ. ಸಮಾಜಕ್ಕಾಗಿ ನೀವು ದುಡಿಲಿಲ್ಲ ಅಂದ್ರ ನಿಮ್ಮ ತಾಯಿ ಗರ್ಭದಲ್ಲೇ ಸತ್ತು ಹೋಗ್ಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ. ಅದಕ್ಕೆ ನೀವು ತಿಳ್ಕೋಬೇಕು. ಎಲ್ಲಿವರೆಗೆ ಈ ಚಮಚಾಗಿರಿ, ಗುಲಾಮ್ಗಿರಿ ಬಿಡೋದಿಲ್ಲವೋ, ಮತ್ತ ಇಲ್ಲಿ ಬಂದಂತ ಎಲ್ಲಾ ಬಂಧುಗಳು ನೀವು ಹಳ್ಳಿ ಬರ್ತಾರ, ನಾಳೆ ದಿನ ನಿಮ್ಮ ಹಳ್ಳಿಗೆ ಬರ್ತಾರ. ಆ ದಲ್ಲಾಳರಿಗೆ, ಆ ಗುಲಾಮಗಿರಿಗೆ, ಆ ಲೀಡರ್ಗಳಿಗೆ ನೀವು ಗುರುತಿಸ್ಬೇಕು. ನೀವು ಆಗ ತಂಗಿಯರು ನೀವು ಗುರುತಿಸ್ಬೇಕಂತ ಹೇಳ್ತಾ, ಈ ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲ ಧನ್ಯವಾದ ಹೇಳ್ತಾ